ಪ್ರೇಮದ ಹುಚ್ಚಿಗೆ ತಂದೆಯ ಜೀವ ಬಲಿ. ಮಗಳ ವಿಷದ ಆಟ 3 ವರ್ಷಗಳ ಬಳಿಕ ರಿವೀಲ್. ಮಹಾರಾಷ್ಟ್ರದಲ್ಲಿ ಮನಕಲುಕುವ ಘಟನೆಯೊಂದು ಬೆಳಕಿಗೆ ಬಂದಿದ್ದು, ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯಾಗಿದ್ದ ತಂದೆಯನ್ನ ಸ್ವಂತ ಮಗಳೇ ವಿಷ ಹಾಕಿ ಕೊಂದಿರುವ ದಾರುಣ ಸಂಗತಿ ಇದೀಗ ಬಟಾಬಯಲಾಗಿದೆ. 3 ವರ್ಷಗಳ ಬಳಿಕ ಪೊಲೀಸರು ಪುತ್ರಿ ಸೇರಿದಂತೆ 4ರನ್ನ ಬಂಧಿಸಿದ್ದಾರೆ. 2023ರ ಏಪ್ರಿಲ್ 25ರಂದು ಪೊಲೀಸ್ ಅಧಿಕಾರಿ 45 ವರ್ಷದ ಜಯಂತ್ ಬಲ್ಲಾವರ್ ಎಂದಿನಂತೆ ಕೆಲಸಕ್ಕೆ ಹೋಗಲು ಸಿದ್ಧರಾಗಿದ್ದರು. ಈ ವೇಳೆ ಅವರ ಮಗಳು ಆರ್ಯ ಎಂಬಾಕೆ ತಂದೆಗೆ ಮಿಲ್ಕ್ ಶೇಕ್ ನೀಡಿದ್ದಳು. ಅದನ್ನು ಕುಡಿದು ಕಚೇರಿಗೆ ತೆರಳುತ್ತಿದ್ದಾಗಲೇ ಜಯಂತ್ ಅವರಿಗೆ ತೀವ್ರ ತಲೆಸುತ್ತು ಬಂದು ಕುಸಿದು ಬಿದ್ದು ಮೃತಪಟ್ಟಿದ್ದರು. ಆಗ ಇದನ್ನು ಹಠಾತ್ ಅನಾರೋಗ್ಯದಿಂದ ಸಾವು ಪ್ರಕರಣ ಎಂದು ಕೇಸ್ ಮುಚ್ಚಲಾಗಿತ್ತು. 3 ವರ್ಷಗಳ ಬಳಿಕ ಟ್ವಿಸ್ಟ್. ಇದೀಗ ಈ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು, ಇದು ಪೂರ್ವ ಯೋಜಿತ ಕೊಲೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿದೆ. ಆರ್ಯ ಬಲ್ಲಾವರ್ 2022ರಿಂದ ಆಶೀಶ್ ಶೆಡ್ಮೇಕೆ ಜೊತೆ ಪ್ರೀತಿಯಲ್ಲಿ ಇದ್ದಳಂತೆ. ಆದರೆ ಈ ಸಂಬಂಧಕ್ಕೆ ತಂದೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಪ್ರೇಮಿಗೆ ಅಡ್ಡಿಯಾದ ತಂದೆಯನ್ನೇ ದೂರ ಮಾಡಲು ಸಂಚು ರೂಪಿಸಲಾಗಿದೆ. ಆರ್ಯ ತನ್ನ ಸಹೋದರ ಸಂಬಂಧಿ ಚೈತನ್ಯ ಗೇಡಾಮ್ಗೆ 5,000 ರೂಪಾಯಿ ನೀಡಿ ವಿಷ ತರಿಸಿದ್ದಳು. ಬಳಿಕ ಅದನ್ನು ಮಿಲ್ಕ್ ಶೇಕ್ನಲ್ಲಿ ಬೆರೆಸಿ ತಂದೆಗೆ ಕುಡಿಸಿದ್ದಾಳೆ ಎಂಬ ಮಾಹಿತಿ ಹೊರಬಂದಿದೆ. ಶವ ಪರೀಕ್ಷೆ ಆಗದ ಕಾರಣ ಆಗ ಯಾರಿಗೂ ಅನುಮಾನ ಬಂದಿರಲಿಲ್ಲ. ಪತಿಯಿಂದಲೇ ಬಿಚ್ಚಿಟ್ಟ ರಹಸ್ಯ. ಜಯಂತ್ ಸಾವು ಬಳಿಕ ಆರ್ಯ ಮತ್ತು ಆಶೀಶ್ ಮದುವೆಯಾಗಿದ್ದರು. ಆದರೆ ಸಂಸಾರದಲ್ಲಿ ಬಿರುಕು ಮೂಡಿದ್ದು, ಜಗಳಗಳು ಹೆಚ್ಚಾಗಿದ್ದವು. ಈ ವೇಳೆ ಕೋಪಗೊಂಡಂತಹ ಆಶೀಶ್ ಪೊಲೀಸ್ ಠಾಣೆಗೆ ತೆರಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಆಶೀಶ್ ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ಆರ್ಯ, ಆಕೆಯ ಪತಿ ಆಶೀಶ್, ಸಹೋದರ ಸಂಬಂಧಿ ಚೈತನ್ಯ ಹಾಗೂ ವಿಷ ಸರಬರಾಜು ಮಾಡಿದ ಇನ್ನೊಬ್ಬನನ್ನ ಬಂಧಿಸಿದ್ದಾರೆ. ಸದ್ಯ 4ರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಮುಂಬೈ.